ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹಿರಿಯೂರಿಗೆ ಬಂದಿದ್ದೀನಿ, ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಇನ್ನು ಇದು ಸಂಡೇ ವ್ಲಾಗ್. ಇಲ್ಲಿ ಮಾರ್ನಿಂಗ್ ನಾನು ಯೋಗ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಇವನು ನಮ್ಮ ನಾದಿನಿ ಮಗ. ಸೊ ಅದಕ್ಕೆ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ಚಾನಲ್ಲು, ಇದು ಚಾನಲ್ಲು ಮಾರಿಕಣಿವೆ ಡ್ಯಾಮ್ ಅಂತ ಇದೆ ಇಲ್ಲಿ ನಮಗೆ ನಿಯರು. ಅಲ್ಲಿಂದ ಇದು ನೀರು ಬರ್ತಾ ಇರೋದು. ಇಲ್ಲಿ ಒಂದು 20 ಡೇಸ್ ಏನೋ ಯೋಗ ಕ್ಲಾಸ್ ಇದೆ. ಇನ್ನು ಹೇಗೂ ಕಲ್ತಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗ್ ತುಂಬ ಪೀಸ್ಫುಲ್ಲಾಗಿದೆ. ಡೇ ಫುಲ್ ಎಷ್ಟು ಬಿಸಿಲಾಗಿರುತ್ತೋ, ಸೊ ಇವಾಗಂತೂ ಅಷ್ಟು ಕೂಲಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಇನ್ನು ಹೋಗ್ಬಿಟ್ಟು ಒಂದು 2 ಅವರ್ಸ್ ಆಗುತ್ತೆ. ಇನ್ನು 8 o'clockಗೆ ಮುಗಿಯುತ್ತೆ. 8 o'clock ತನಕ ಯೋಗ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಹಿರಿಯೂರಿಗೆ ನಿಯರು ಮಾರಿಕಣಿವೆಯಲ್ಲಿ ವಾಣಿ ವಿಲಾಸ ಸಾಗರ ಅಂತ ಡ್ಯಾಮ್ ಇದೆ. ಆ ಡ್ಯಾಮ್ ಗೇಟ್ಸ್ ಓಪನ್ ಮಾಡಿದಾಗ ಈ ಚಾನಲಲ್ಲಿ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಸೊ ಇವಾಗ ಗೇಟ್ಸ್ ಓಪನ್ ಮಾಡಿದ್ದಾರೆ, ಅದಕ್ಕೆ ವಾಟರ್ ಫ್ಲೋ ಆಗ್ತಿದೆ. ಇದೇ ಸ್ಕೂಲು. ಈ ಸ್ಕೂಲಲ್ಲೇ ನಮಗೆ ಯೋಗ ಕ್ಲಾಸ್ ಇದೆ. ಹೋಗೋಣ ಇವಾಗ ಒಳಗಡೆ. ಇಲ್ಲಿ ನೋಡಿ, ಯೋಗ ಮುಗಿಸ್ಕೊಂಡು ಆನ್ ದಿ ವೇ ಬರ್ತಾ ಇದ್ರೆ ನಮಗೆ ಪಿಕಾಕ್ಸ್ ಕಾಣಿಸ್ತು. ಅಂದರೆ ಅವರು ಸಾಕ್ತಿದ್ದಾರಂತೆ. ಎಷ್ಟು ಪಿಕಾಕ್ಸ್ ಇದೆ ನೋಡಿ. ಈಗ ಟೈಮ್ 8 o'clock ಆಗ್ತಿದೆ. ನಮ್ಮ ಯೋಗ ಕ್ಲಾಸ್ ಎಲ್ಲ ಮುಗೀತು. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳಂತೂ ಮನೇಲಿದ್ದಾರೆ ನಮ್ಮ ಅತ್ತೆ ಜೊತೆ. ಸೊ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಬಂದು ನೈಟ್ ಉಳ್ತಿರೋದು ಅನ್ನ ಇತ್ತು. ಸೊ ಅದರಲ್ಲಿ ನಾನು ಬಿಸಿಬೇಳೆ ಭಾತನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಅವಾಗವಾಗ ಈ ಥರ ಮಾಡ್ತಿರ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಇಲ್ಲಿ ಹಾಗಲಕಾಯಿ ಸಾರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಿಸಿಬೇಳೆ ಭಾತ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಾವು ಕಂಪ್ಲೀಟಾಗಿ ರೈಸ್ನ ಅವಾಯ್ಡ್ ಮಾಡಿಬಿಟ್ಟು ಇಲ್ಲಿ ಅನ್ನನ ಮಾತ್ರ ನಾವು ಹಾಕಬೇಕು. ಸೊ ಆ ಥರ ಮಾಡೋದ್ರಿಂದ ನಮಗೆ ಇದು ಬಿಸಿಬೇಳೆ ಭಾತ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೇಮ್ ನಾವು ಅಕ್ಕಿ ಮತ್ತು ಬೇಳೆ ಹಾಕಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ನಾನು ಅಕ್ಕಿ ಬದಲಾಗಿ ಅನ್ನನ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಇಲ್ಲಿ ನಾನು ಹಾಗಲಕಾಯಿ ಸಾರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಗಲಕಾಯಿನ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನು ಲಾಸ್ಟಲ್ಲಿ ಹಾಕಿದ್ರೆ ಇನ್ನು ನಮಗೆ ಹಾಗಲಕಾಯಿ ಸಾರು ರೆಡಿ ಆಯಿತು. ಆಮೇಲೆ ಇಲ್ಲಿ ನಮ್ಮ ಲಂಚ್ ಮೆನು ಬಂದು ಇಲ್ಲಿ ನಾನು ಫಸ್ಟು ಮುದ್ದೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸಿಹಿ ಕುಂಬಳಕಾಯಿ ಬೇಯಿಸ್ಬಿಟ್ಟು ಅದು ನೀರಿದ್ದರೆ ಅದರಲ್ಲಿ ರಸಮ್ ಮಾಡಿದ್ದೀನಿ. ಆಮೇಲೆ ಹಾಗಲಕಾಯಿ ಸಾರು ಮತ್ತು ವೈಟ್ ರೈಸ್, ಇದೇ ನಮ್ಮದು ಲಂಚ್ ಮೆನು. ಇಲ್ಲಿ ನೋಡಿ, ಸಿಹಿ ಕುಂಬಳಕಾಯಿನ ಬೇಯಿಸಿಟ್ಟಿದ್ದೀನಿ. ಇದರಲ್ಲಿ ನಮ್ಮತ್ತೆ ಪಾಯಸ ಮಾಡ್ತಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಪಾತ್ರೆ ವಾಶ್ ಮಾಡಿರೋದಿದ್ರೆ ಅದನ್ನೆಲ್ಲ ನೀಟಾಗಿ ಸ್ಟ್ಯಾಂಡಲ್ಲಿ ಹಾಕಿಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಇನ್ನು ಸಾಯಂಕಾಲ ಆಯಿತು ಅಂತ ಹೇಳಿ ಇಲ್ಲಿ ಹಾಲನ್ನ ಕಾಯಿಸ್ಕೊಟ್ಟಿದ್ದೀನಿ. ಮಕ್ಕಳು ಬ್ರೆಡ್ ತೊಗೊಂಡು ಹಾಲಲ್ಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಆಮೇಲೆ ನನಗೂ ನಮ್ಮ ಅತ್ತೆ ಮಾವನಿಗೆ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾವು 5 o'clock ಹಾಗೆ ಟೀನ ಕುಡಿತೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ನಾವು ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮಕ್ಕಳು ಮತ್ತು ಇವನು ಚಿರು, ನಮ್ಮ ನಾದಿನಿ ಮಗ. ಇವಾಗ ಟೈಮ್ 5:30 ಆಗ್ತಿದೆ. ಬಿಸಿಲು ನೋಡಿ, ಇನ್ನೂ ಬಿಸಿಲಿದೆ. ಇಲ್ಲಂತೂ 40 degrees ಇದೆ ಬಿಸಿಲು ನಮ್ಮ ಅತ್ತೆ ಊರಲ್ಲಿ. ಇನ್ನು ಸಿಕ್ಕಾಪಟ್ಟೆ ಬೆಂಗಳೂರಲ್ಲೇ 30 ಏನೋ ಇದೆ, ಇನ್ನು ಇಲ್ಲಿ 40 ಇದೆ. ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು, ಇಲ್ಲಿ ಇನ್ನೂ ಜಾಸ್ತಿ ಇದೆ. ಯಾರು ಬಂದರು ಗವ್ಯ? ನಿಮ್ಮ ಫ್ರೆಂಡ್ ಬೈಕಲ್ಲಿ ಹೋದ್ರಾ? ಯಾವ ಬೈಕಲ್ಲಿ? ಇವಾಗ ಹೋಯ್ತಾ? ಯಾವ ಬೈಕಲ್ಲಿ? ನಿಮ್ಮ ಫ್ರೆಂಡ್ ಬೈಕಲ್ಲ? ಎಲ್ಲಿ ಹೋಗ್ತಿದ್ಯಾ ಗವ್ಯ? ಪಾರ್ಕಿಗೆ ಹೋಗ್ತಿದ್ಯಾ? ಏನು ಗವ್ಯ ಒಬ್ಬೊಬ್ಳೇ ಮಾತಾಡ್ತಿದ್ಯಾ? ಏನು ಹೇಳು, ಏನು ಹೇಳ್ತಿದ್ದೆ? ಅಪ್ಪ ತಂದಿದ್ದ? ಏನು ಶೂ ಅಪ್ಪ ತಂದಿದ್ದ? ಓಕೆ, ಬಸ್ ಸೈಡರ್ ಬಾ ಗವ್ಯ. ಹೇಳಿದ ಮಾತು ಕೇಳಿಲ್ಲ ಅಂದರೆ ಬಿದ್ದುಬಿಡ್ತೀಯಾ? ಗವ್ಯ
ಇದು ಹೇಗೆ ಮಾಡೋದು? ಆ ಥರ ಮಾಡೋದಾ? ಹಿಂಗೆ ಗೊತ್ತಾ ಹೇಗೆ ಮಾಡೋದಂತ? ಗವ್ಯ ಗೊತ್ತಾ? ಲಿಫ್ಟ್ ಮಾಡು. ವೆರಿ ಗುಡ್, ಲಿಫ್ಟ್ ಮಾಡು. ವಾವ್ ಗಮ್ಯ, ಸೂಪರಾಗಿ ಆಡ್ತಿದ್ಯಾ. ಗಮ್ಯ ಏ ಗವ್ಯ, ಗವ್ಯ ಹಾಯ್. ಇನ್ನು ಪಾರ್ಕಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಆದಮೇಲೆ ಇನ್ನು ಪಾರ್ಕ್ ಪಕ್ಕದಲ್ಲೇ ಟೆಂಪಲ್ ಇತ್ತು, ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಇನ್ನು ಹಾಗೆ ಟೆಂಪಲ್ ಒಳಗೆ ಹೋಗ್ಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ಇನ್ನು ನಾನು ಕುಂಬಳಕಾಯಿನ ಬೇಯಿಸಿಟ್ಟಿದ್ದಲ್ವ, ಸೊ ಅದಕ್ಕೆ ಸ್ವಲ್ಪ ಪುಡಿ ಬೆಲ್ಲನ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ತಿದ್ದಾರೆ ನಮ್ಮ ಅತ್ತೆ. ಆಮೇಲೆ ಇದಕ್ಕೆ ಹಾಲು ಹಾಕ್ತಿದ್ದಾರೆ. ಹಾಲು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಬೀಸಿ ಆದಮೇಲೆ ಇಲ್ಲಿಗೆ ನಮಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡಿ ಅದನ್ನು ಪಾಯಸದಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಜಸ್ಟ್ ಒಂದು ಕುದಿ ಬರೋ ತನಕ ನಾವು ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಕುಂಬಳಕಾಯಿ ಪಾಯಸ ಅಂತೂ ರೆಡಿ ಆಗುತ್ತೆ. ಪಾಯಸ ರೆಡಿ ಆಯ್ತಮ್ಮ? ಪಾಯಸ ರೆಡಿ ಆಗಿದೆ. ಅಮ್ಮ, ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಏನೇನಿದೆ ಅಂತ ಹೇಳ್ತೀಯಾ? ಹೇಳಿ. ಇದು ಕಣ್ಣಿಗೆ ಒಳ್ಳೇದು, ಇಮ್ಯುನಿಟಿ ಪವರ್ ಬರುತ್ತೆ, ಮತ್ತೆ ರಕ್ತ ಶುದ್ಧೀಕರಣ ಆಗುತ್ತೆ, ಮತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ, ಕ್ಯಾಲ್ಸಿಯಮ್ಮು. ಅವರು ಬೆಲ್ಲ ಹಾಕಿಲ್ಲ ಅಂದ್ರೆ ಉಪ್ಪು ಹಾಕೊಂಡು ತಿನ್ಬೋದಲ್ವಾ? ಉಪ್ಪು ಹಾಕೋದು, ಒಂದ್ 2 ಕಾಳು ಅರಳು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಅದು ರಸ ಎಲ್ಲ ತೆಗೆದ್ಬಿಟ್ಟು ಅದನ್ನ ಸಾಂಬಾರ್ ತಿಳಿ ಸಾರು ಮಾಡ್ಬೋದು. ಇದರಿಂದ ಪಲ್ಯ ಮಾಡ್ಕೊಂಡು ತಿನ್ಬೋದು. ಸಿಹಿ ಗುಂಬಳಕಾಯಿ ಪಲ್ಯ ಬ್ರಾಹ್ಮಿನ್ಸ್ ಎಲ್ಲ ಜಾಸ್ತಿ ಮಾಡಿ ಪಲ್ಯ ಮಾಡ್ಕೊಂಡು ತಿಂತಾರೆ ಚಿಕ್ಕದಾಗಿ. ಆಮೇಲೆ ನಮ್ ಡಯಟ್ ಅಲ್ಲಿ ವಾರಕ್ಕೊಂದ್ಸತಿ ಇದ್ರೆ ಒಳ್ಳೇದಾ? ಇದು ವಾರಕ್ಕೊಂದ್ಸರಿ ತಿನ್ಬೋದು. ಕೆಲವ್ರಿಗೆ ಇದು ಸೀಸನ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಇದು ಎನಿ ಸೀಸನ್ ಅಲ್ಲೂ ಸಿಗುತ್ತೆ. ಕೆಂಪು ಗುಂಬಳಕಾಯಿ, ಇನ್ನೊಂದು ಬೂದ್ ಗುಂಬಳಕಾಯಿ ಅಂತ ಬರುತ್ತೆ, ಅದು ತಿಂಗಳ ಹಬ್ಬದಲ್ಲಿ ಹರಿದಿನದಲ್ಲಿ ಮಾತ್ರ, ಅಮಾವಾಸ್ಯೆ ಯುಗಾದಿ ಸಿಗುತ್ತೆ. ಇದು ಮಾತ್ರ ಯಾವಾಗ್ಲೂ ಸಿಗುತ್ತೆ. ಇದನ್ನ ತಂದು ಕಾಸ್ಟ್ಲಿ ಅಂತ ಕೆಲವರು ತಿನ್ನಕ್ಕಾಗಲ್ಲ ಅನ್ಕೊಂಡು ಜಾಸ್ತಿ ಡೇಂಜರ್ ಅನ್ಕೊಂತಾರೆ. ಇದು ಡೇಂಜರ್ ಅಲ್ಲ, ಇದು ತುಂಬಾ ಒಳ್ಳೇದು ಬಿಳೆ ಕುಂಬಳಕಾಯಿ. ಅದು ಬೂದು ಗುಂಬಳಕಾಯಿ ಅಂದ್ರೆ ಅದು ಕೆಲವ್ರಿಗೆ ಫಿಟ್ಸ್ ಬರೋರ್ಗೆ ಅವ್ರಿಗೆ ತಿನ್ನಕ್ಕಾಗೋದಿಲ್ಲ. ಇದು ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೇದು, ಕಣ್ಣಿಗೂ ಒಳ್ಳೇದು. ಇದು ವಾರಕ್ಕೊಂದ್ಸರಿ ತಿನ್ನಕ್ಕಾಗಿಲ್ಲ ಅಂದ್ರೆ 15 ದಿವಸ ತಿಂಗಳಿಗೊಂದ್ಸರಿ ತಿನ್ಬೋದು. ಮಕ್ಕಳಿಗೆಲ್ಲ ಆವಾಗಲೇ ಬಂದ್ಬಿಟ್ಟಿದ್ದಾರೆ, ಸ್ವೀಟ್ ಕೊಡ್ಬೇಕು, ಪಾಯಸ ಮಾಡಿ. ನಮ್ ಗಮ್ಯ ನೋಡು, ಹಾಯ್ ಅನ್ರಿ. ಗವ್ಯಗೆ ಅಜ್ಜಿ ಪಾಯಸ ರೆಡಿ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡು ಗವ್ಯ, ಸ್ವಲ್ಪ ಟೇಸ್ಟ್ ಮಾಡು. ಗಮ್ಯ ನೀನ್ ಟೇಸ್ಟ್ ಮಾಡು. ದೊಡ್ಡ ಮೊಮ್ಮಗ ಬಂದ. ಹೆಂಗಿದೆ? ಆ ಕಡೆ ಹೇಳು. ಹೌದಾ? ಸ್ವೀಟ್ ಎಲ್ಲ ಕರೆಕ್ಟ್ ಆಯ್ತಾ? ಸ್ವೀಟ್ ಎಲ್ಲ ಚೆನ್ನಾಗೈತೆ. ಕುಂಬಳಕಾಯಿ ಒಂದ್ಸರಿ ಟ್ರೈ ಮಾಡಿ ತಿಂದು ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇನ್ನು ನೈಟ್ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಈ ಥರ ಫ್ಯಾಮ್ಲಿ ಜೊತೆ ಕುತ್ಕೊಂಡು ಎಲ್ಲರೂ ಒಂದೇ ಸತಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ. ಆಮೇಲೆ ಇಲ್ಲಿ ಮಾತ್ರ ನಮ್ಮ ಹಸ್ಬೆಂಡ್ ಮಿಸ್ ಆಗಿದ್ದಾರೆ, ಅವರು ನಾಳೆ ಬರ್ತಾರೆ, ಅದೇ ಮಂಡೇ. ಇನ್ನು ಹಬ್ಬ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಅವರು ಬರ್ತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಅವರು ಕೂಡ ಕಾಣಿಸ್ತಾರೆ. ಮಧ್ಯಾಹ್ನ ಮಾಡಿರೋ ಅಡುಗೆನೇ ತುಂಬ ಜಾಸ್ತಿ ಇತ್ತು, ಸೊ ಅದನ್ನೇ ನಾವಿಲ್ಲಿ ನೈಟ್ ಊಟ ಮಾಡ್ತಾ ಇದ್ದೀವಿ. ಎಲ್ಲರೂ ಊಟ ಮಾಡಿ ವಾಕ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.